ಯಾವನ್ ಮಾವ ಅವನು? ಅವಾಗಿಂದ ಕೇಳ್ತಾನೆ ಇದ್ದೀನಿ, ಏನು ಹೇಳ್ತಾನೆ ಇಲ್ವಲ್ಲ ನೀನು? ಹೇಳ್ತೀನಿ ಮನೆಯವರೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ? ನನಗೂ ಏನಾದ್ರೂ ಕೊಡಿ, ನಾನೇನ ಮಾಡ್ತೀನಿ. ಅದೇನ್ ನಡೀತಿದೆ ಅಂತ ಯಾರಾದ್ರೂ ಏನಾದ್ರೂ ಹೇಳ್ಬಾರ್ದಾ? ಅಕ್ಕೆ ನಮ್ಮ ಆಸೆನ ಈಡೇರ್ಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫೈನಲಿ ನಮ್ಮ ಮನೆಗೊಂದು ಮುದ್ದು ಪಾಪ ಬರ್ತಿದೆ. ರಾಣಿ ಯಾವಾಗ್ಲೂ ಕಣವರಿಸ್ತಾ ಇದ್ರು, ಅದು ಇವತ್ತಾಗೋಯ್ತು. ದೇವ್ರು ಒಳ್ಳೇದು ಮಾಡ್ಲವ. ಮನೆಗೆ ಪಾಪುನ? ಏನ್ ಮಾವ ಇದು? ಏನು ಗೊತ್ತಿಲ್ದವ್ರ ತರ ಮಾತಾಡ್ತಾಳೆ. ಅದಕ್ಕೆ ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ಮನೆಗ್ ಮಗು ಬಂದ್ಮೇಲೆ ಅದಕ್ಕೆ ಹೆಸರಿಡೋದು ನಾನೇ. ಅದೆಲ್ಲ ಗೊತ್ತಿಲ್ಲ. ಮಗು ಹುಟ್ಟಿದ್ಮೇಲೆ ಅದಕ್ಕೆ ಫಸ್ಟ್ ಬಟ್ಟೆ ನಾನೇ ಹಾಕ್ಸ್ಬೇಕು. ಅದಕ್ಕೆ ಲಾಲಿ ಹಾಡೋದು ನಾನೇ. ಹಂಗಾರೆ ನಾನು ಮಗುಗೆ ಪಿಪಿ ಊತೀನಿ. ನನ್ ಮೊಮ್ಮಗಳು ಬರ್ತಾಳೆ, ಜೋಪಾನವಾಗಿ ಕೊಟ್ಬಿಡವ. ಏನ್ ಹೇಳ್ತಿದಾರೆ ಇವ್ರು ಹೇಳ್ತಿರೋದು ನಿಜಾನ ಸುಳ್ಳ? ನಾನು ಡಾಕ್ಟರು, ನಾನು ಗರ್ಭಿಣಿ ಆದ್ರೆ ನಿಮ್ಮೆಲ್ಲರಿಗಿಂತ ಮೊದಲು ನನಗೆ ಗೊತ್ತಾಗುತ್ತೆ. ನಾನು ಗರ್ಭಿಣಿ ಅಲ್ಲ ಮಾವ, ನಿಮ್ಗೆಲ್ಲ ಯಾರೋ ತಪ್ಪಾಗಿ ಹೇಳಿದ್ದಾರೆ. ನಿಜ ಅನ್ಕೊಂಡ್ ಜಾತ್ರೆನೇ ಮಾಡ್ಬಿಟ್ನಲ್ಲಪ್ಪ. ಇವಾಗ ಏನ್ ಮಾಡ್ಲಿ ನಾನು? ಶಿವು ಬರವ, ಏನಾಯ್ತ್ರವ? ತಲೆ ಮೇಲೆ ಕೈ ಹೊತ್ಕೊಂಡ್ ಕುತ್ಕೊಳ್ಳೋ ಅಂತದ್ ಏನಾಗಿದೆ ಈಗ? ಅಣ್ಣ, ಬೇಕಿದ್ರೆ ಹೆಸರಿಡೋದು ಲಾಲಿ ಹಾಡೋದೆಲ್ಲ ನೀವೇ ಮಾಡಿ. ಸುಮ್ಮನೆ ಜೊತೆಗೆ ನಾವು ಸಪೋರ್ಟಿಗೆ ಇರ್ತೀವಿ. ಅದಕ್ಕೆ ಯಾರು ಇಷ್ಟೊಂದು ಬೇಜಾರು ಮಾಡ್ಕೊಂತಾರ? ಅಯ್ಯೋ, ನಾನು ನಿಮ್ಗೆ ಹೆಂಗೆ ಹೇಳೋಣ ಅಂತಾನೆ ಅರ್ಥ ಆಯ್ತಿಲ್ಲ. ಅರ್ಥ ಆಗೋಂಗೆ ಹೇಳಪ್ಪ. ಅಪ್ಪಯ್ಯ, ಆಸನೇ ತಕ್ಕ ಬಂದಿಲ್ಲ. ನೀವು ನೋಡಿದ್ರೆ ತುಪ್ಪ ಕಾಯ್ಸ ಮಾತಾಡ್ತಿದ್ದೀರಾ. ಅಂದ್ರೆ ಕೂಸೆ ಹುಟ್ಟಿಲ್ಲ, ಗುಲಾಬಿ ಹೋಲಿಸ್ತಾರ? ಇದು ಅರ್ಥ ಆಗ್ಲಿಲ್ಲ. ಸಾರು, ಇವ್ರಿಗೆ ಅರ್ಥ ಹಂಗೆ ನೇರವಾಗಿ ಹೇಳ್ಬಿಡೋಣ.